ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ನಾವು ಲಾಸ್ಟ್ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 20 ಇದರಲ್ಲಿ ನಾನು ಹೋಮ್ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಎಡಿಟಿಂಗ್ ಗ್ರೂಪ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಎಡಿಟಿಂಗ್ ಗ್ರೂಪ್ದಲ್ಲಿ ಬರ್ತಕ್ಕಂಥ ಫೈಂಡು, ಅಡ್ವಾನ್ಸ್ಡ್ ಫೈಂಡ್ ಮತ್ತು ಗೋ ಟು ಮತ್ತು ಸೆಲೆಕ್ಟ್ ಆಲ್ ಇದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿಗೆ ಏನಾಗಿದೆ ಅಂದರೆ ಹೋಮ್ ಟ್ಯಾಬ್ ಕಂಪ್ಲೀಟ್ ಆಗಿದೆ. ಸೊ ನಾನು ಹೋಮ್ ಟ್ಯಾಬ್ನಲ್ಲಿ ಕ್ಲಿಪ್ಬೋರ್ಡ್ ಗ್ರೂಪ್, ಆಮೇಲೆ ಫಾಂಟ್ ಗ್ರೂಪ್, ಪ್ಯಾರಾಗ್ರಾಫ್ ಗ್ರೂಪ್, ಸ್ಟೈಲ್ಸ್ ಗ್ರೂಪ್ ಮತ್ತು ಎಡಿಟಿಂಗ್ ಗ್ರೂಪ್ಗಳನ್ನು ಪೂರ್ತಿಯಾಗಿ ಹೋಮ್ ಟ್ಯಾಬನ್ನು ಮುಗಿಸಿಕೊಟ್ಟಿದ್ದೀನಿ. ನಾನು ಹೋಮ್ ಟ್ಯಾಬಿನಲ್ಲಿ ಇವುಗಳಿಗೆ ಸಂಬಂಧಪಟ್ಟಂಥ ಕ್ಲಿಪ್ಬೋರ್ಡ್ ಗ್ರೂಪ್ ಇರ್ಬೋದು, ಫಾಂಟ್ ಗ್ರೂಪ್, ಪ್ಯಾರಾಗ್ರಾಫ್ ಗ್ರೂಪ್, ಸ್ಟೈಲ್ಸ್ ಗ್ರೂಪ್ ಮತ್ತು ಎಡಿಟಿಂಗ್ ಗ್ರೂಪ್ ಇವುಗಳಿಗೆ ಸಂಬಂಧಿಸಿದಂಥ ಸುಮಾರು 20 ಕ್ಲಾಸ್ಗಳನ್ನೇ ತೆಗೆದುಕೊಂಡಿದ್ದೇನೆ. ಸೊ ಇನ್ನೂ ಯಾರು ಆ ಕ್ಲಾಸ್ಗಳನ್ನ ನೋಡಿಲ್ಲ, ದಯವಿಟ್ಟು ಎಲ್ಲ ಕ್ಲಾಸ್ಗಳನ್ನ ನೋಡಿರಿ ಮತ್ತು ನೀವು ಹೋಮ್ ಟ್ಯಾಬನ್ನು ಕಂಪ್ಲೀಟಾಗಿ ಮುಗಿಸ್ಕೊಳ್ರಿ. ಸೊ ಇವತ್ತಿನ ದಿವಸ ನಾನು ಇನ್ಸರ್ಟ್ ಟ್ಯಾಬನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸು ಇನ್ಸರ್ಟ್ ಟ್ಯಾಬ್. ಸೊ ಹೋಮ್ ಟ್ಯಾಬ್ ಕಂಪ್ಲೀಟ್ ಆಗಿದೆ. ಇವತ್ತು ಇನ್ಸರ್ಟ್ ಟ್ಯಾಬನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇನ್ಸರ್ಟ್ ಟ್ಯಾಬ್ನಲ್ಲಿ ಇವತ್ತು ನಾವು ಪೇಜಸ್ ಗ್ರೂಪನ್ನು ನೋಡೋಣ. MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 21ದಲ್ಲಿ ನಾನು ಇನ್ಸರ್ಟ್ ಗ್ರೂಪ್ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಪೇಜಸ್ ಗ್ರೂಪ್ ಅದರಲ್ಲಿ ನಾನು ಬ್ಲ್ಯಾಂಕ್ ಪೇಜ್ ಮತ್ತು ಪೇಜ್ ಬ್ರೇಕನ್ನು ಯಾವ ರೀತಿ ಮಾಡೋದು, ಬ್ಲ್ಯಾಂಕ್ ಪೇಜ್ ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಬ್ಲ್ಯಾಂಕ್ ಪೇಜನ್ನು ಯಾವ ರೀತಿ ತೊಗೋಬೇಕು ಮತ್ತು ಪೇಜ್ ಬ್ರೇಕನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ವಿವರಣೆ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹೊಸದಾಗಿ ತಾವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ ಎಂದು ಹೇಳ್ತಾ ಪ್ರತಿದಿನ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡ್ಕೋಬಹುದು. ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಆಲ್ರೆಡಿ ಟೆಕ್ಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಕೂಡ ಏನು ಮಾಡಿರಿ, ಟೆಕ್ಸ್ಟನ್ನು ಈ ಪ್ರಕಾರ ರೆಡಿ ಮಾಡಿಕೊಡ್ರಿ. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಹೇಳ್ತಕ್ಕಂಥದ್ದು ಇನ್ಸರ್ಟ್ ಪೇನ್. ಸೊ ಇವಾಗ ನಾನು ಹೋಮ್ ಪೇನಲ್ಲಿ ನಿಮಗೆಲ್ಲನೂ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಹೋಮ್ ಪೇನಲ್ಲಿ ಏನೇನು ನೋಡಿದ್ದೀವಿ ಅಂದರೆ ನಾವಿಲ್ಲಿ ಹೋಮ್ ಪೇನ್, ಕ್ಲಿಪ್ಬೋರ್ಡ್ ಗ್ರೂಪ್, ಆಮೇಲೆ ಫಾಂಟ್ ಗ್ರೂಪ್, ಆಮೇಲೆ ಪ್ಯಾರಾಗ್ರಾಫ್ ಗ್ರೂಪ್, ಓಕೆ, ಆಮೇಲೆ ಸ್ಟೈಲ್ಸ್ ಗ್ರೂಪ್ ಮತ್ತು ಎಡಿಟಿಂಗ್ ಗ್ರೂಪ್. ಸೊ ಇವುಗಳ ಬಗ್ಗೆ ನಾನು ಹೋಮ್ ಟ್ಯಾಬ್ನಲ್ಲಿ ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೀನಿ. ಸೊ ಇವತ್ತು ಇನ್ಸರ್ಟ್ ಟ್ಯಾಬ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರ್ತಕ್ಕಂಥದ್ದು ಪೇಜಸ್ ಗ್ರೂಪ್ ಅಂತ ಬರ್ತದೆ. ಸೊ ಈ ಪೇಜಸ್ ಗ್ರೂಪ್ನಲ್ಲಿ ನಾನು ಇವತ್ತು ಬ್ಲ್ಯಾಂಕ್ ಪೇಜ್ ಮತ್ತು ಪೇಜ್ ಬ್ರೇಕ್ ಇವುಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬ್ಲ್ಯಾಂಕ್ ಪೇಜ್ ಅಂದರೆ ಏನು? ಸೊ ನಮ್ಮ ಡಾಕ್ಯುಮೆಂಟ್ನಲ್ಲಿ ಬ್ಲ್ಯಾಂಕ್ ಪೇಜ್ ಅವಶ್ಯಕತೆ ಇರ್ತದೆ. ಸೊ ನಾವು ಬ್ಲ್ಯಾಂಕ್ ಪೇಜ್ ತಗೋದನ್ನು ಬಿಟ್ಟಿರ್ತೀವಿ, ಆಮೇಲೆ ನೋಡ್ತಿರ್ತೀವಿ. ಸೊ ಇಲ್ಲಿ ಬ್ಲ್ಯಾಂಕ್ ಪೇಜ್ ಬೇಕಾಯ್ತಲ್ಲ. ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ ಈಗ ನಾನು ಒಂದು ಪೇಜನ್ನು ಬರ್ತೀನಿ. ಸೊ ಇವಾಗ ಎಷ್ಟು ಪೇಜ್ ಇದಾವಪ್ಪ ಅಂದರೆ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಎಷ್ಟು ಇದಾವೆ? 1 ಪೇಜ್ ಇದಾವೆ. 1 ಅಂದರೆ ಏನಿದೆ, ನಾನು ಪೇಜನ್ನು ಒಂದೇ ಪೇಜನ್ನು ತೆಗೆದುಕೊಂಡಿದ್ದೀನಿ. ಸೊ ಇವಾಗ ನನಗೆ ಮತ್ತೆ ಏನು ಮಾಡಬೇಕಾಗಿದ್ದೀನಿ, ನಾನು ಈಗ ಟೈಪ್ ಮಾಡಿದ್ದೀನಿ, 1ನೇ ಪೇಜ್ದಾಗ ಟೈಪ್ ಮಾಡಿದ್ದೀನಿ. ಸೊ ನಂಗೆ ಈಗ ಏನಾಗಿದೆ, ಇದಕ್ಕಿಂತ ಮೇಲೆ ಇದು 2ನೇ ಪೇಜ್ ಆಗಬೇಕು, ಇದ್ರ ಮೇಲೆ ಒಂದು ಪೇಜ್ ಬರಬೇಕು, ಹೊಸ ಪೇಜ್ ಬರಬೇಕು. ಸೊ ಅದರಲ್ಲಿ ನಾನು ಟೈಟಲ್ ಬರಿತಾ ಇದ್ದೀನಿ. ಸೊ ನಾನು ಟೈಟಲ್ ಬರಿಬೇಕಾಗಿದೆ. ಸೊ ನಾನು ಏನು ಮಾಡಿದ್ದೀನಿ, ಅದೇ ಟೈಟಲ್ ಬರೆಯೋದು ಬಿಟ್ಟು ನಾನು ಟೆಕ್ಸ್ಟನ್ನು ಟೈಪ್ ಮಾಡ್ಕೊತಿದ್ದೀನಿ. ಸೊ ಇವಾಗ ನಾನು ಏನು ಮಾಡಬೇಕಾಗಿದೆ, ಟೈಟಲ್ ಬರಿಬೇಕಾಗಿದೆ. ಟೈಟಲ್ ಬರಿಬೇಕಾದ್ರೆ ನಮಗೆ ಬ್ಲ್ಯಾಂಕ್ ಪೇಜ್ ಬೇಕು. ಸೊ ಅವಾಗ ಏನು ಮಾಡ್ಬೇಕು ಹಂಗಾರ? ಸೊ ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕರ್ಸರನ್ನು ಫಸ್ಟಿಗೆ ಇಡಬೇಕು. ಸೊ ಇವಾಗ ಇಲ್ಲಿ ನೀವು ಏನು ಟೈಪ್ ಮಾಡಿರ್ತಾರೆ ಲೈನ್ಗೆ ಫಸ್ಟ್ ಕರ್ಸರ್ ಇಡಬೇಕು. ಕರ್ಸರ್ ಇಟ್ಟ ನಂತರ ಇಲ್ಲಿ ಬ್ಲ್ಯಾಂಕ್ ಪೇಜ್ ಅಂತ ಬರ್ತದೆ. ಸೊ ಇವಾಗ ಏನು ಬಂದಿದೆ ಇಲ್ಲಿ ಬ್ಲ್ಯಾಂಕ್ ಪೇಜ್. ಸೀದಾ ಏನು ಮಾಡಬೇಕು ನೀವು ಇಲ್ಲಿ ಬ್ಲ್ಯಾಂಕ್ ಪೇಜ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಮೌಸನ್ನು ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಒಂದು ಬ್ಲ್ಯಾಂಕ್ ಪೇಜ ಆ್ಯಡ್ ಆಗಿದೆ. ಓಕೆ, ಸೊ ನಮಗೇನಾಗಿದೆ, ಈಗ ಬ್ಲ್ಯಾಂಕ್ ಪೇಜ್ ಆ್ಯಡ್ ಆಗಿದೆ. ಸೊ ಇವಾಗ ನಾವು ಏನು ಮಾಡ್ಕೋಬೋದು, ಇಲ್ಲಿ ನಮ್ಮ ಟೈಟಲ್ ಹಾಕ್ಬೋದು, ಮತ್ತು ನಾವು ಏನಾರ ಇಂಡೆಕ್ಸ್ ಬರಿಬೇಕಾಗ್ತದೆ, ಇಂಡೆಕ್ಸನ್ನು ಬರ್ಕೋಬೋದು. ಸೊ ಇವಾಗ ನಮ್ಗೆ ಎಲ್ಲಿ ಅವಶ್ಯಕತೆ ಇದೆಯಲ್ಲ ಅಲ್ಲಿ ನಾವು ಬ್ಲ್ಯಾಂಕ್ ಪೇಜನ್ನು ತೊಗೋಬೋದು. ಸೊ ಇವಾಗ ನಾನು ಕರ್ಸರ್ ಫಸ್ಟ್ ಇಟ್ಟಿದ್ದೀನಿ. ಸೊ ಇವಾಗ ಫಸ್ಟ್ ಬ್ಲ್ಯಾಂಕ್ ಪೇಜ್ ಬಂದಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಕರ್ಸರ್ 2ನೇ ಒಂದು ಪ್ಯಾರಾಗ್ರಾಫಿಗೆ ಇಡ್ತೀನಿ. ಸೊ ಇವಾಗ ಇಲ್ಲಿ ಕರ್ಸರ್ ಇಡ್ತೀನಿ ಮತ್ತು ಇವಾಗ ಬ್ಲ್ಯಾಂಕ್ ಪೇಜ್ ಅಂತೀನಿ. ಸೊ ಇವಾಗ ಬ್ಲ್ಯಾಂಕ್ ಪೇಜ್ ಅಂದರೆ ಏನಾಗ್ತದೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಏನಾಗಿದೆ, ಒಂದು ಪ್ಯಾರಾಗ್ರಾಫ್ ಅಪ್ ಬಂದಿದೆ, 1ನೇ ಪೇಜ್ದಾಗ ಬಂದಿದೆ. ಆಲ್ರೆಡಿ ನಾವು ಒಂದು ಪೇಜನ್ನು ತೊಗೊಂಡಿದ್ದೇವೆ ಬ್ಲ್ಯಾಂಕ್. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಬ್ಲ್ಯಾಂಕ್ ಪೇಜ್ ತೊಗೊಂಡಿನಿ. ಸೊ ಇವಾಗ ಇಲ್ಲಿ ಏನಾಗಿದೆ, ಒಂದು ಪ್ಯಾರಾಗ್ರಾಫ ಈ ಪೇಜ್ನಾಗ ಬಂದಿದೆ ಮತ್ತು ಇಲ್ಲಿ ಸೆಂಟರ್ಗೆ ಏನಾಗಿದೆ,
ಒಂದು ಪೇಜ್ ಬಂದಿದೆ. ಓಕೆ, ಪೇಜ್ ಬಂದಿದೆ. ಸೊ ಉಳಿದ ಟೆಕ್ಸ್ಟ್ ನೆಕ್ಸ್ಟ್ ಪೇಜ್ಗೆ ಜಂಪ್ ಆಗಿದೆ. ಅಂದರೆ ಏನಾಗ್ತದೆ, ಇಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ನಡುಕ್ಕೆ ನಾವು ಕರ್ಸರ್ ಇಟ್ಟು ಬ್ಲ್ಯಾಂಕ್ ಪೇಜ್ ತೊಗೊಂಡಿದ್ದು ಅಂದ್ರೆ ಅಲ್ಲಿಂದ ಅದು ಏನಾಗ್ತದೆ, ಫಸ್ಟ್ ಆ ಒಂದು ಪೇಜ್ದಾಗ ಉಳಿತದೆ ಮತ್ತು ಉಳಿದ ಕಂಟೆಂಟು ನೆಕ್ಸ್ಟ್ ಪೇಜ್ದಾಗ ಹೋಗ್ತದೆ ಮತ್ತು ಎರಡೂ ಪೇಜಿದ ಸೆಂಟರ್ದೊಳಗಡೆ ನಡುವೆ ಏನಾಗ್ತದೆ, ಎರಡೂ ಪೇಜಿದ ನಡುವೆ ಒಂದು ಏನಾಗ್ತದಪ್ಪ ಅಂದರೆ ಇಲ್ಲಿ ಒಂದು ಬ್ಲ್ಯಾಂಕ್ ಪೇಜ್ ಬರ್ತದೆ. ಸೊ ಈ ಪ್ರಕಾರ ನಾವು ಬ್ಲ್ಯಾಂಕ್ ಪೇಜ್ ನಮ್ಮ ಕರ್ಸರ್ ಪೋರ್ಷನ್ ಎಲ್ಲಿರ್ತದಲ್ಲ ಅಲ್ಲಿಂದ ನಾವು ಏನು ಮಾಡ್ಕೋಬೋದು, ಇನ್ಸರ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇನ್ಸರ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಕರ್ಸರ್ ಇಡ್ತೀನಿ ಇವಾಗ. ಓಕೆ, ಸೊ ಇವಾಗ ಇಲ್ಲಿ ಇಟ್ಟಿದ್ದೀನಿ ಕರ್ಸರ. ಇವಾಗ ನಾನು ಬ್ಲ್ಯಾಂಕ್ ಪೇಜ್ ಕೊಡ್ತೀನಿ. ಓಕೆ, ಬ್ಲ್ಯಾಂಕ್ ಪೇಜ್ ಮಾಡಿದರೆ ಏನಾಗ್ತದೆ, ಸೊ ಈ ಪ್ಯಾರಾಗ್ರಾಫ್ ಇಲ್ಲಿ ಉಳಿತದೆ. ಸೊ ನೆಕ್ಸ್ಟ್ ಬ್ಲ್ಯಾಂಕ್ ಪೇಜ್ ಬರ್ತದೆ, ಆಮೇಲೆ ನೆಕ್ಸ್ಟ್ ಜಂಪ್ ಆಗ್ತದೆ, ಮುಂದಿನ ಪೇಜಿಗೆ ಅದು ಕಂಟೆಂಟ್ ಜಂಪ್ ಆಗ್ತದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಬ್ಲ್ಯಾಂಕ್ ಪೇಜನ್ನು ತೊಗೋಬೋದು. ಹಂಗಾರೆ ಇನ್ನು ಪೇಜ್ ಬ್ರೇಕ್ ಅಂದರೆ ಏನರಪ್ಪ, ಬ್ಲ್ಯಾಂಕ್ ಪೇಜ್ ತೊಗೊಳ್ಳೋದು ಗೊತ್ತಾಯ್ತು ನಮಗೆ ಎಲ್ಲಿ ಬೇಕಾದ್ರೆ ನಾವು ಫಸ್ಟ್ ಕರ್ಸರ್ ಇಡಬೇಕು, ನಿಮ್ಗೆ ಎಲ್ಲಿ ಬೇಕಾಗಿದೆ ಅಲ್ಲಿ. ಸೊ ಅಲ್ಲಿ ಒಂದು ಬ್ಲ್ಯಾಂಕ್ ಪೇಜನ್ನು ನೀವು ತೊಗೋಬೋದು. ಓಕೆ, ಇನ್ನು ಪೇಜ್ ಬ್ರೇಕ್ ಅಂದರೆ ಏನು ನೋಡೋಣ. ನಾನು ಇಲ್ಲಿ ಕಂಟ್ರೋಲ್ ಜಡ್ ಹೊಡಿತೀನಿ, ಪುನಃ ಇವುಗಳಿಗೆ ಕಂಟ್ರೋಲ್ ಜಡ್ ಹೊಡಿತೀನಿ. ಓಕೆ, 1 ಸೊ ಇವಾಗ ಮತ್ತು 1 ಆಗಿದೆ ಪೇಜ. ನಮ್ದು ಎಷ್ಟು ಒಂದು ಪೇಜ್ ಇದ್ದಲ್ಲ, ಒಂದೇ ಪೇಜ್ ಆಗಿದೆ. ಸೊ ಇವಾಗ ಬ್ಲ್ಯಾಂಕ್ ಪೇಜ್ ಬಗ್ಗೆ ಗೊತ್ತಾಯಿತು. ಸೊ ಇನ್ನು ಪೇಜ್ ಬ್ರೇಕಾ ಏನಾಗ್ತದೆ, ಪೇಜ್ ಬ್ರೇಕ್ ಅಂದರೆ ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಎರಡನೇ ಪ್ಯಾರಾಗ್ರಾಫ್ ಕರ್ಸರ್ ಇಡ್ತೀನಿ ಮತ್ತು ಇಲ್ಲಿ ಪೇಜ್ ಬ್ರೇಕ್ ಶಾರ್ಟ್ಕಟ್ ಕೀ ಏನಿದೆ ಅಂದರೆ ಕಂಟ್ರೋಲ್ ಮತ್ತು ಎಂಟರ್. ಕಂಟ್ರೋಲ್ ಪ್ರೆಸ್ ಮಾಡಬೇಕು ಮತ್ತು ಎಂಟ್ರನ್ನು ಮಾಡಬೇಕು. ಓಕೆ, ಎಂಟರ್ ಪ್ರೆಸ್ ಮಾಡಿದರೆ ಏನಾಗ್ತದೆ, ಸೊ ಇಲ್ಲಿ ನೋಡಿರಿ ಇವಾಗ ಏನಾಗಿದೆ, ಇಲ್ಲಿ ಪೇಜ್ ಬ್ರೇಕ್ ಆಗಿದೆ. ಇಲ್ಲಿ ಪೇಜ ಇನ್ಸರ್ಟ್ ಆಗಿಲ್ಲ, ಹೊಸ ಪೇಜ್ ಬ್ಲ್ಯಾಂಕ್ ಪೇಜ್ ಬಂದಿಲ್ಲ. ಇಲ್ಲಿ ಪೇಜ್ ನಾವು ಎಲ್ಲಿಂದ್ರೆ ಬ್ರೇಕ್ ಮಾಡಿದ್ದೇವಲ್ಲ ಆ ಒಂದು ಪೇಜ ಬ್ರೇಕ್ ಆಗಿ ಮುಂದೆ ನೆಕ್ಸ್ಟ್ ಪೇಜ್ದಾಗ ಹೋಗಿದೆ ಮತ್ತು ಮೊದಲೇ ಇರ್ತಕ್ಕಂಥ ಒಂದು ಪ್ಯಾರಾಗ್ರಾಫ ಮೊದಲನೇ ಪೇಜ್ದಲ್ಲೇ ಇದೆ. ಸೊ ಇದು ಏನಪ್ಪ ಅಂದ್ರೆ ಪೇಜ್ ಬ್ರೇಕ್ ಮತ್ತು ಬ್ಲ್ಯಾಂಕ್ ಪೇಜ್ ನಡುಕಿರ್ತಕ್ಕಂಥ ಒಂದು ವ್ಯತ್ಯಾಸ. ಬ್ಲ್ಯಾಂಕ್ ಪೇಜ್ ಅಂದ್ರೆ ನಾವು ಎಲ್ಲಿ ಬ್ಲ್ಯಾಂಕ್ ಪೇಜ್ ಬೇಕಾಗಿರ್ತ ಕರ್ಸರ್ದಿಂದ ನಾವು ಬ್ಲ್ಯಾಂಕ್ ಪೇಜ್ ಎಲ್ಲಿ ಕೊಟ್ಟಿರ್ತೀವಲ್ಲ ಅಲ್ಲಿ ಬ್ಲ್ಯಾಂಕ್ ಪೇಜ್ ಇನ್ಸರ್ಟ್ ಆಗ್ತದೆ. ಸೊ ಡಾಕ್ಯುಮೆಂಟ್ಸ್ ಏನಾಗ್ತದೆ, ಒಂದು ಪೇಜ್ ಆಗ್ತದೆ ಮತ್ತು ನಡುವೆ ಒಂದು ಬ್ಲ್ಯಾಂಕ್ ಪೇಜ್ ಇನ್ಸರ್ಟ್ ಆಗ್ತದೆ ಮತ್ತು ಉಳಿದಂಥ ಕಂಟೆಂಟು ನೆಕ್ಸ್ಟ್ ಪೇಜ್ಗೆ ಹೋಗ್ತದೆ. ಆದರೆ ಇಲ್ಲಿ ಪೇಜ್ ಬ್ರೇಕ್ ಅಂದ್ರೆ ಏನಾಗ್ತದೆ, ನಾವು ಎಲ್ಲಿ ಬ್ರೇಕ್ ಮಾಡಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮಾಡ್ಕೋಬೋದು, ಸೆಂಟ್ರದಾಗ ಮಾಡ್ಕೋಬೋದು. ಇಲ್ಲಿ ಫುಲ್ ಪಾಯಿಂಟ್ ಇದೆ. ಸೊ ಇಲ್ಲಿ ಫುಲ್ ಪಾಯಿಂಟ್ ಇದೆ ಅಲ್ಲ ಇಲ್ಲಿ. ಸೊ ಸೈಡ್ಸ್ ಮತ್ತು ಇಲ್ಲಿದೆ ಇಲ್ಲ. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಬ್ರೇಕ್ ಮಾಡ್ಕೋತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿರಿ ಮೌಸನ್ನು. ಸೊ ಇವಾಗ ನೋಡಿರಿ ಎಲ್ಲಿಂದ್ರೆ ನಮಗೆ ಜಂಪ್ ಆಗಿದೆ, ಅದು THEY ದೇದಿಂದ ಏನಾಗಿದೆ, ಇಲ್ಲಿ ನಾವು ಎಲ್ಲಿ ಕರ್ಸರ್ ಇಟ್ಟಿದ್ದೇವಲ್ಲ ಅಲ್ಲಿಂದ್ರೆ ಬ್ರೇಕ್ ಆಗಿದೆ. ಸೊ ಈ ಪ್ರಕಾರ ನಾವು ಡಾಕ್ಯುಮೆಂಟ್ಸ್ನಲ್ಲಿ ಏನು ಮಾಡ್ಬೋದು, ನಮ್ಗೆ ಎಲ್ಲಿಂದ್ರೆ ನಮ್ಗೆ ಬ್ರೇಕ್ ಮಾಡ್ಕೋಬೇಕು ಅಲ್ಲಿ ನಾವು ಕರ್ಸರ್ ಪೋರ್ಷನ್ ಇಡಬೇಕು. ಸೊ ಅಲ್ಲಿ ಕರ್ಸರ್ ಪೋರ್ಷನ್ ಇಟ್ಟು ನಾವು ಪೇಜ್ ಬ್ರೇಕನ್ನು ಮಾಡ್ಕೋಬೋದು. ಮತ್ತು ಎಲ್ಲಿ ಬ್ಲ್ಯಾಂಕ್ ಪೇಜ್ ಬೇಕಲ್ಲ ಅಲ್ಲಿ ಕರ್ಸರನ್ನು ಇಟ್ಟು ಅಲ್ಲಿ ಬ್ಲ್ಯಾಂಕ್ ಪೇಜನ್ನು ನಾವು ಇನ್ಸರ್ಟ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವು ಮತ್ತು ಇನ್ಸರ್ಟ್ ಟ್ಯಾಬ್ನಲ್ಲಿ ಬರ್ತಕ್ಕಂಥ ಪೇಜಸ್ ಗ್ರೂಪ್ನಲ್ಲಿ ನಾವು ಡಾಕ್ಯುಮೆಂಟ್ಸ್ನಲ್ಲಿ ಬ್ಲ್ಯಾಂಕ್ ಪೇಜನ್ನು ತೊಗೋಬೇಕಾಗ್ತದೆ ಮತ್ತು ಪೇಜ್ ಬ್ರೇಕನ್ನು ಕೂಡ ಮಾಡಬೇಕಾಗ್ತದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು, ಬ್ಲ್ಯಾಂಕ್ ಪೇಜ್ ಮತ್ತು ಪೇಜ್ ಬ್ರೇಕನ್ನು ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸ್ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ. ಸೊ ವಿಡಿಯೋವನ್ನು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಂದು ತಮ್ಮಲ್ಲಿ ಕೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.